ನಮಸ್ಕಾರ ವೀಕ್ಷಕರೇ, ಎರಡನೇ ಓಡಿಐ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡದ ಬಿರುಗಾಳಿ ಬ್ಯಾಟಿಂಗ್. ಇದಕ್ಕೆ ತದ್ವಿರುದ್ಧವಾಗಿ ಸ್ಪಿನ್ ಮಾಂತ್ರಿಕ ಮಾಡಿದನು ಭಾರತ ತಂಡದ ಪರವಾಗಿ ಬೆಂಕಿ ಬೌಲಿಂಗ್. ಹೌದು ವೀಕ್ಷಕರೇ, ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಎರಡನೇ ಓಡಿಐ ಪಂದ್ಯವು ಇಂದು ಬಾರಾಮತಿ ಕ್ರಿಕೆಟ್ ಸ್ಟೇಡಿಯಂ ಕಟಕ್ನಲ್ಲಿ ಪ್ರಾರಂಭಗೊಂಡಿತ್ತು. ಈ ಪಂದ್ಯದ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಂತ ಇಂಗ್ಲೆಂಡ್ ತಂಡವು 49.5 ಓವರ್ಗೆ ತನ್ನ 10 ವಿಕೆಟ್ಸ್ಗಳನ್ನು ಕಳೆದುಕೊಂಡು 304 ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿತು. ಎಂದಿನಂತೆ ಇಂಗ್ಲೆಂಡ್ ತಂಡದ ಪರವಾಗಿ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿದಿದ್ದ ಬೆನ್ ಡೊಕೆಟ್ ಮತ್ತು ಫಿಲ್ ಸಾಲ್ಟ್ ರವರು 81 ರನ್ಸ್ಗಳ ಜೊತೆ ಆಟವನ್ನು ಆಡುವ ಮೂಲಕ ಇಂಗ್ಲೆಂಡ್ ತಂಡಕ್ಕೆ ಪ್ರಾರಂಭದಲ್ಲಿಯೇ ಒಳ್ಳೆಯ ಅಡಿಪಾಯವನ್ನು ಹಾಕಿಕೊಟ್ಟರು. ವೈಯಕ್ತಿಕವಾಗಿ ಫಿಲ್ ಸಾಲ್ಟ್ ರವರು 26 ಎಸೆತಗಳಲ್ಲಿ 29 ರನ್ಸ್ಗಳನ್ನು ಕಲೆಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರೆ, ಬೆನ್ ಡೊಕೆಟ್ ರವರು 56 ಎಸೆತಗಳಲ್ಲಿ 65 ರನ್ಸ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಪೆವಿಲಿಯನ್ ಕಡೆಗೆ ನಡೆದರು. ಇನ್ನು ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಇಳಿದ ಜಾಯ್ ರೂಟ್ ರವರು 72 ಎಸೆತಗಳಲ್ಲಿ 6 ಬೌಂಡರಿಗಳ ಸಹಾಯದೊಂದಿಗೆ 69 ರನ್ಸ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರೆ, ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಬಂದ ಹ್ಯಾರಿ ಬ್ರೂಕ್ ರವರು 52 ಎಸೆತಗಳಲ್ಲಿ 3 ಬೌಂಡರಿ ಮತ್ತು 1 ಸಿಕ್ಸರ್ನ ಸಹಾಯದೊಂದಿಗೆ 31 ರನ್ಸ್ಗಳ ಇನ್ನಿಂಗ್ಸ್ ಆಡಿದರು. ವಿಶೇಷವಾಗಿ ಇಂಗ್ಲೆಂಡ್ ತಂಡದ ನಾಯಕನಾಗಿರುವ ಜಾಸ್ ಬಟ್ಲರ್ ರವರು ಇಂದಿನ ಪಂದ್ಯದಲ್ಲಿ 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಇಳಿದು 35 ಎಸೆತಗಳಲ್ಲಿ 34 ರನ್ಸ್ಗಳನ್ನು ಕಲೆ ಹಾಕಿದರು. ಇನ್ನು ಮತ್ತು ಲಿಯಮ್ ಲಿವಿಂಗ್ಸ್ಟನ್ ರವರು ಕೂಡ 6ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಬಂದು 32 ಎಸೆತಗಳಲ್ಲಿ 2 ಬೌಂಡರಿ ಮತ್ತು 2 ಸಿಕ್ಸರ್ಗಳ ಸಹಾಯದೊಂದಿಗೆ 41 ರನ್ಸ್ಗಳನ್ನು ಕಲೆ ಹಾಕಿದರೆ, ಅದಿಲ್ ರಶೀದ್ ರವರು 5 ಎಸೆತಗಳಲ್ಲಿ 3 ಬೌಂಡರಿಗಳ ಸಹಾಯದೊಂದಿಗೆ 14 ರನ್ಸ್ಗಳನ್ನು ಕಲೆ ಹಾಕಿದರು. ಇನ್ನುಳಿದ ಎಲ್ಲ ಇಂಗ್ಲೆಂಡ್ ತಂಡದ ಬ್ಯಾಟರ್ಸ್ಗಳು ಕೂಡ 2 ಅಂಕಿಯ ಮೊತ್ತವನ್ನು ಕಲೆ ಹಾಕಲಾಗದೆ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರೆ, ಇಂದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡದ ಪರವಾಗಿ ಜಾಯ್ ರೂಟ್ ರವರು 72 ಎಸೆತಗಳಲ್ಲಿ 69 ರನ್ಸ್ಗಳನ್ನು ಕಲೆ ಹಾಕಿ ಇಂಗ್ಲೆಂಡ್ ತಂಡದ ಟಾಪ್ ಸ್ಕೋರರ್ ಎನ್ನಿಸಿಕೊಂಡರು. ಇನ್ನು ಉಳಿದಂತೆ ಭಾರತ ತಂಡದ ಪರವಾಗಿ ಸ್ಫೋಟಕ ಬೌಲಿಂಗ್ ಮಾಡಿದಂಥ ಸ್ಪಿನ್ ಮಾಂತ್ರಿಕ ರವೀಂದ್ರ ಜಡೇಜರವರು ಇಂಗ್ಲೆಂಡ್ ತಂಡದ 3 ವಿಕೆಟ್ಸ್ಗಳನ್ನು ಕಿತ್ತೆಸೆದು ಭಾರತ ತಂಡದ ಪರವಾಗಿ ಅತಿ ಹೆಚ್ಚು ವಿಕೆಟ್ಸ್ಗಳನ್ನು ಪಡೆದು ಮಿಂಚಿದರು. ಇನ್ನುಳಿದ ಬೌಲರ್ಸ್ಗಳಾಗಿರುವ ಮೊಹಮ್ಮದ್ ಶಮಿ, ಹರ್ಷಿತ್ ರಾಣಾ, ಹಾರ್ದಿಕ್ ಪಾಂಡ್ಯ ಮತ್ತು ವರುಣ್ ಚಕ್ರವರ್ತಿಯವರು ತಲಾ 1 ವಿಕೆಟ್ಸ್ಗಳನ್ನು ಪಡೆದುಕೊಂಡರೆ, ಕೆಎಲ್ ರಾಹುಲ್, ಶ್ರೇಯಸ್ ಅಯ್ಯರ್ ಮತ್ತು ಹರ್ಷಿತ್ ರಾಣಾರವರು ತಲಾ 1 ರನ್ಔಟ್ ಮಾಡುವ ಮೂಲಕ ಫೀಲ್ಡಿಂಗ್ ವಿಭಾಗದಲ್ಲಿ ಮಿಂಚಿದರು. ಇನ್ನು ಈ ಪಂದ್ಯವನ್ನು ಭಾರತ ತಂಡ ಗೆಲ್ಲಬೇಕಾದರೆ 305 ರನ್ಸ್ಗಳ ಗುರಿಯನ್ನು ಮುಟ್ಟಬೇಕಿದೆ. ಇಂದಿನ ಪಂದ್ಯದಲ್ಲಿ ಭಾರತ ತಂಡವು ಗೆಲುವಿನ ದಡವನ್ನು ಮುಟ್ಟಲು ಭಾರತ ತಂಡದ ಬ್ಯಾಟರ್ಸ್ಗಳಿಂದ ಒಂದೊಳ್ಳೆ ಇನ್ನಿಂಗ್ಸ್ನ ಅವಶ್ಯಕತೆ ಇದೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಎರಡನೇ ಓಡಿಐ ಪಂದ್ಯದಲ್ಲಿ ನಿಮ್ಮ ಪ್ರಕಾರ ಯಾವ ತಂಡ ಗೆದ್ದು ಬೀಗಬಹುದು? ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.